ನಮಸ್ಕಾರ ಫ್ರೆಂಡ್ಸ್, ಮಿಸ್ಟಿಕ್ ಎರಾ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಜೀವನದಲ್ಲಿ ಕೆಲವೊಂದು ಸಲ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಏನಾದರೂ ಒಂದು ಅಡೆತಡೆಗಳು ಎದುರಾಗ್ತಲೇ ಇರುತ್ತೆ. ಎಷ್ಟೋ ಸಲ ಅನಿಸುತ್ತೆ, ಯಾಕಪ್ಪ ಹೀಗಾಗ್ತಿದೆ, ಪರಿಹಾರನೇ ಇಲ್ವಾ ಅನ್ನೋ ಗೊಂದಲ ಕೂಡ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸರಿಯಾದ ದಾರಿ ತೋರಿಸುವಂತಹ ಒಂದು ಮಾರ್ಗದರ್ಶಿಯ ಹುಡುಕಾಟದಲ್ಲಿ ನೀವಿದ್ದೀರಾ? ನಿಮ್ಮ ಈ ಎಲ್ಲ ಗೊಂದಲಗಳಿಗೆ ಒಂದು ದೈವಿಕ ಉತ್ತರ ಸಿಗೋ ಸಮಯ ಬಂದಿದೆ. ಅದುವೇ ಶ್ರೀ ವಿಘ್ನ ವಿನಾಶಕ ಗಣೇಶನ ಮಾರ್ಗದರ್ಶನ. ಗಣಪತಿ ಅಂದ್ರೇ ವಿಘ್ನ ವಿನಾಶಕ ಅಲ್ವಾ? ಅಂದರೆ ಕೇವಲ ದೇವರಲ್ಲ, ನಮ್ಮ ದಾರಿಲಿರೋ ಎಲ್ಲ ಕಲ್ಲು ಮುಳ್ಳುಗಳನ್ನು ದೂರ ಮಾಡಿ ಯಶಸ್ಸಿನತ್ತ ನಡೆಸುವ ಮಹಾನ್ ಶಕ್ತಿ. ಇವತ್ತು ಗಣೇಶನ ಆಶೀರ್ವಾದದ ಮೂಲಕ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಯಾವ ರೀತಿಯ ಒಂದು ಪರಿಹಾರ ಸಿಗುತ್ತೆ ಅನ್ನೋದನ್ನು ನೋಡೋಣ. ಈ ವಿಡಿಯೋ ನಿಮ್ಮ ಬದುಕಿನ ಹೊಸ ಬದಲಾವಣೆಗೆ ಮುನ್ನುಡಿ ಕೂಡ ಆಗಬಹುದು. ಆದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಸ್ವೀಕರಿಸಬಹುದು. ಪರ್ಸನಲ್ ರೀಡಿಂಗ್ ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಕ್ಷಣಕಾಲ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ತಗೊಂಡು ಮನಸ್ಸನ್ನು ಶಾಂತವಾಗಿಟ್ಕೊಂಡು ಇಷ್ಟ ದೈವವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಟ್ಟಿದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನೀವು ಕೂಡ ಗಣೇಶನ ಆಶೀರ್ವಾದವನ್ನು ಪಡಿಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಿಯೇ ನಮಃ ಅಂತ ಟೈಪ್ ಮಾಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ನಿಮ್ಮ ಜೀವನದಲ್ಲಿ ಪ್ರೀತಿಯ ಒಂದು ಹೊಸ ಅಲೆ ಬರ್ತಾ ಇದೆ. ನೀವು ಹಿಂದೆ ಅನುಭವಿಸಿರೋ ನೋವು ಆಗಿರ್ಬೋದು, ಸಂಬಂಧಗಳಲ್ಲಿನ ಒಂದು ಕಹಿ ನೆನಪುಗಳಿಂದ ಹೊರಬರೋದಕ್ಕೆ ಒಂದು ಒಳ್ಳೆಯ ಸಮಯ ಬಂದಿದೆ. ನಿಮ್ಮ ಹೃದಯದಲ್ಲಾಗಿರೋ ಒಂದು ಗಾಯಗಳನ್ನು ಗುಣಪಡಿಸೋದು ಕೂಡ ಗಣೇಶ ನಿಮಗೆ ಶಕ್ತಿ ನೀಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮನ್ನು ಪ್ರೀತಿಸಲು ಕಲಿಬೇಕು. ನೀವು ಇತರಿಗಾಗಿ ತುಂಬ ಕೆಲಸ ಮಾಡಿದ್ದೀರಾ, ತುಂಬ ಕಾಳಜಿ ಕೂಡ ಮಾಡಿದ್ದೀರಾ. ಆದರೆ ನಿಮ್ಮನ್ನು ನೀವು ಮರೀತಾ ಇದ್ದೀರಾ. ನಿಮ್ಮನ್ನು ನೀವು ಮೊದಲು ಗೌರವಿಸಿ ಪ್ರೀತಿಸಿ. ಮತ್ತು ಒಂದು ವೇಳೆ ನೀವು ಸಂಬಂಧಗಳಲ್ಲಿ ತೊಂದರೆ ಅನುಭವಿಸ್ತಾ ಇದ್ದರೆ ನಿಮ್ಮ ಕಡೆಯಿಂದ ಪ್ರೀತಿ ಕ್ಷಮಾಗುಣವನ್ನು ತೋರಿಸಿ. ನಿಮ್ಮಲ್ಲಿರೋ ಪ್ರೀತಿಯ ಸಾಮರ್ಥ್ಯ ಎಂತಹ ಕಠಿಣ ಹೃದಯವನ್ನು ಕೂಡ ಕರಗಿಸುತ್ತೆ. ಅಡೆತಡೆಗಳನ್ನು ತೆಗೆದುಹಾಕುವ ಗಣೇಶ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಡುವೆ ಇರುವ ಗೋಡೆಯನ್ನು ಕೂಡ ತೆಗೆದುಹಾಕ್ತಾರೆ. ಇಂದು ಯಾರಿಗಾದರೂ ಸಣ್ಣ ಸಹಾಯ ಮಾಡಿ ಅಥವಾ ಪ್ರೀತಿಯಿಂದ ಮಾತನಾಡಿ. ನೀವು ಎಷ್ಟು ಪ್ರೀತಿಯನ್ನು ಹಂಚುತ್ತೀರೋ ಅಷ್ಟು ಕೂಡ ನಿಮಗೆ ವಾಪಸ್ ಯೂನಿವರ್ಸಿಂದ ಸಿಗುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಜೀವನದಲ್ಲಿ ಸಂಭ್ರಮದ ದಿನಗಳು ತುಂಬ ಹತ್ತಿರದಲ್ಲೇ ಇದೆ. ಬಹಳ ದಿನಗಳಿಂದ ನೀವು ಕಾಯ್ತಾ ಇದ್ದ ಒಂದು ಶುಭ ಸುದ್ದಿ ಆಗಿರ್ಬೋದು, ಒಂದು ಸುಂದರ ಘಟನೆ ಆಗಿರ್ಬೋದು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಸಿಗುವಂಥ ಟೈಮ್ ಹತ್ತಿರದಲ್ಲೇ ಇದೆ. ನಮ್ಮ ಗಣಪತಿ ಸದಾ ನಗುಮುಖದ ದೇವತೆ. ಈ ಕಾರ್ಡ್ ನಿಮಗೆ ಹೇಳ್ತಾ ಇರೋದಂದರೆ ಜೀವನದಲ್ಲಿ ಅತಿಯಾಗಿ ಗಂಭೀರವಾಗಿ ಇರೋದಕ್ಕೆ ಹೋಗಬೇಡಿ. ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಸಂತೋಷವನ್ನು ಹುಡುಕೋದನ್ನು ಕಲಿಯಿರಿ. ನಿಮ್ಮೊಳಗಿರೋ ಒಂದು ಚೈಲ್ಡಿಶ್ ನೇಚರ್ ಏನಿದೆ ಅದು ಹಾಗೇ ಇರಲಿ. ನೀವು ಎಷ್ಟು ಲವಲವಿಕೆಯಿಂದ ಇರ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಸಮಸ್ಯೆಗಳು ಕರಗಿ ಹೋಗುತ್ತೆ. ಖುಷಿ ಅನ್ನೋದು ಒಂದು ಅಟ್ರಾಕ್ಟಿವ್ ಅಂದರೆ ಮ್ಯಾಗ್ನೆಟಿಕ್ ಪವರ್ ಥರ. ನೀವು ಖುಷಿಯಾಗಿದ್ದಾಗ ನೀವು ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಒಂದು ನಕಾರಾತ್ಮಕ ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ಕೂಡ ಹೊರಟು ಹೋಗುತ್ತೆ. ನಿಮಗೆ ಏನಿಷ್ಟನೋ ಆ ಕೆಲಸವನ್ನು ಮಾಡಿ. ಅಂದರೆ ಹಾಡು ಕೇಳೋದಿರ್ಬೋದು, ಮತ್ತು ಡ್ಯಾನ್ಸ್ ಮಾಡೋದಿರ್ಬೋದು, ಪ್ರೀತಿ ಪಾತ್ರರ ಜೊತೆ ನಗೋದಿರ್ಬೋದು, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಇದೆಲ್ಲದನ್ನು ಮಾಡಿ ಮತ್ತೆ ಸಂತೋಷದ ಮಳೆ ನಿಮ್ಮ ಜೀವನದಲ್ಲಿ ತರೋದಕ್ಕೆ ಗಣೇಶ ಪ್ರಿಪೇರ್ ಆಗ್ತಾ ಇದ್ದಾರೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನೀವು ದಾರಿ ತಪ್ಪಿರೋ ರೀತಿ ಅನ್ನಿಸ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈಗ ನೀವು ಎಲ್ಲರ ಹಿಂದೆ ಓಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನನಗೆ ಎಲ್ಲವೂ ಬೇಕು, ಎಲ್ಲವನ್ನೂ ನಾನೇ ಮಾಡಬೇಕು ಅನ್ನೋ ಒಂದು ಗೊಂದಲ ನಿಮ್ಮ ಪ್ರಗತಿಯನ್ನು, ನೀವು ಒಂದು ಇಂಪ್ರೂವ್ಮೆಂಟ್ ಏನಿದೆ, ಡೆವಲಪ್ಮೆಂಟ್ ಏನಿದೆ ಅದನ್ನು ತಡೀತಾ ಇದೆ. ನಿಮ್ಮ ಶಕ್ತಿಯನ್ನು 10 ಕಡೆ ಹಂಚೋ ಬದಲು ಈಗ ನಿಮಗೆ ಅತಿ ಮುಖ್ಯವಾದ ಕೆಲಸ ಯಾವುದು ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ. ಗಣೇಶ ಬುದ್ಧಿವಂತಿಕೆಯ ದೇವರು. ಆತ ನಿಮಗೆ ಸರಿಯಾದ ಆಯ್ಕೆ ಮಾಡೋ ಒಂದು ಬುದ್ಧಿಯನ್ನು ಖಂಡಿತ ನೀಡ್ತಾರೆ. ನಿಮ್ಮ ಸಮಯ ಮತ್ತು ಎನರ್ಜಿನ ತುಂಬ ವೇಸ್ಟ್ ಮಾಡ್ತಾ ಇದ್ದೀರಾ.
ನೆಗೆಟಿವ್ ವಿಷಯಗಳಾಗಿರ್ಬೋದು, ನೆಗೆಟಿವ್ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರಿ. ಇದರಿಂದ ಯಾವತ್ತೂ ನೀವು ಒಂದು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಧೈರ್ಯವಾಗಿರಿ. ಯಾವುದು ನಿಮಗೆ ಒಳ್ಳೆಯದಲ್ಲ ಅಂತ ಅನಿಸುತ್ತೋ ಅದನ್ನು ಖಂಡಿತ ಬಿಟ್ಬಿಡಿ. ನಿಮ್ಮ ಲಿಸ್ಟ್ನಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಕೂಡ ನಿಮ್ಮ ಗುರಿ ಮತ್ತು ನಿಮ್ಮ ನೆಮ್ಮದಿ ಜೊತೆಗೆ ಇರೋದು ಆಗಿರಬೇಕು. ಯಾವಾಗ ನೀವು ಮೊದಲು ನಿಮ್ಮ ಪ್ರಯಾರಿಟೀಸ್ನ ಸರಿಯಾಗಿ ನೋಡ್ಕೋತಿರೋ ಆಗ ವಿಘ್ನರಾಜ ಗಣೇಶ ನಿಮ್ಮ ಹಾದಿಯನ್ನು ಖಂಡಿತ ಈಸಿ ಮಾಡ್ತಾರೆ. ಅಸ್ತವ್ಯಸ್ತವಾಗಿ ನಿಮ್ಮ ಜೀವನದಲ್ಲಿ ಈಗ ಒಂದು ಶಿಸ್ತು ಬರಬೇಕು. ಆ ಶಿಸ್ತೇ ನಿಮ್ಮ ಯಶಸ್ಸಿನ ಶಿಖರಕ್ಕೆ ಏರಿಸುತ್ತೆ. ಈ ದಿನವೇ ಒಂದು ಪೇಪರ್ ತಗೊಳ್ಳಿ, ಅದ್ರ ಮೇಲೆ ಮೊದಲು ಯಾವುದು ನಿಮ್ಮ ಪ್ರಯಾರಿಟಿ ಅನ್ನೋದನ್ನು ಬರೀರಿ. ಇವತ್ತಿನಿಂದ ಸಂಪೂರ್ಣ ಗಮನ ನಿಮ್ಮದು ಅದ್ರ ಮೇಲೇ ಇರಬೇಕು. ಸರಿಯಾದ ದಾರಿಯಲ್ಲಿ ಇಟ್ಟ ಹೆಜ್ಜೆಗಳು ಯಾವಾಗಲೂ ಕೂಡ ಕರೆಕ್ಟಾಗೇ ಇರುತ್ತೆ. ಈ 3 ಕಾರ್ಡ್ಗಳಲ್ಲಿ ನೀವು ಆಯ್ಕೆ ಮಾಡಿದ ಸಂದೇಶ ನಿಮ್ಮ ಜೀವನಕ್ಕೆ ಬೆಳಕಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಸ್ಟೇ ಬ್ಲೆಸ್ಡ್. ದಿಸ್ ಈಸ್ ಮಿಸ್ಟಿಕ್ ಎರಾ.